ಏನ್ ರಮೇ, ವಿಷಯ ಕಿವಿಗೆ ಬಿತ್ತ ಅಂತ ತಿಳ್ಕೊಳ್ಳೋದಕ್ಕೆ ಕರೆದೆ. ಯಾವ ವಿಷಯ ಅಂತ ಗೊತ್ತಾಗ್ಲಿಲ್ಲ ರೀ. ನಮ್ಮೂರಿನ ಕಳ್ಳನ್ ನಂಬಿದ್ರು ಪಕ್ಕದೂರಿನ ಸಜ್ಜನನ್ನ ನಂಬಾರ್ದಂತೆ ಅಲ್ವಾ? ಇಲ್ಲ ರೀ, ನಿಜವಾಗ್ಲೂ ನಮ್ಗೆ ಯಾವ ವಿಷಯ ಅಂತ ಗೊತ್ತಾಗ್ಲಿಲ್ಲ. ಊರಲ್ಲಿ ಒಂದು ವಿಷಯ ಸದ್ ಮಾಡ್ತು ಅಂದರೆ ಅದು ಮನೆಯಿಂದ ಮನೆಗೆ ಹಾರಿ ಬಾಯಿಂದ ಬಾಯಿಗೆ ಜಾರಿ ಗಾಳಿಲಿ ತೂರ್ಕೊ ಹೊಂಟೋಯ್ತದೆ. ಅಂಥದ್ರಲ್ಲಿ ನಿಮ್ಮಿಬ್ರು ಕಿವಿಗೆ ಬಿದ್ದಿಲ್ಲ ಅಂದರೆ ನನ್ಗೆ ಯಾಕೋ ನಂಬಕ್ಕಾಯ್ತಿಲ್ಲ. ಪಾಪ ಇವ್ರಿಗೆ ತಾನೇ ಹೇಗೋ ಗೊತ್ತಾಗೋದಕ್ಕೆ ಸಾಧ್ಯ? ಮಲ್ಗೋ ಕೋಣೆಯಿಂದ ಅಡುಗೆ ಕೋಣೆ, ಅಡುಗೆ ಕೋಣೆಯಿಂದ ದೇವ್ರ ಕೋಣೆ, ಇಷ್ಟೇ ಆಗೋಯ್ತು ಜೀವನ. ಪರವಾಗಿಲ್ಲ ಬಿಡಿ, ನಾನೇ ಹೇಳ್ತೀನಿ. ಇದು ನಿಮ್ಮ ಮಗಳ ವಿಷಯ. ಕಳ್ಳನ ಹೆಜ್ಜೆ ಕಳ್ಳನಿಗೆ ಗೊತ್ತಾಗುತ್ತೆ, ಆದರೆ ಇವಳು ಇಟ್ಟಿರೋ ಹೆಜ್ಜೆ ನಮಗೆ ಗೊತ್ತಾಗಿದೆ. ನಿನ್ನ ಮಗಳು ಮನೆ ಬಿಟ್ಟು, ಊರನ್ನು ಬಿಟ್ಟು, ಜೊತೆಗೆ ನಾಚಿಕೆ ಮಾನ ಮರ್ಯಾದೆ ಮೂರನ್ನು ಬಿಟ್ಟು ಹೋಗ್ತಿದ್ದಾಳೆ. ರೀ, ಗಾಬರಿ ಆಗುವಂಥದ್ದು ಏನಿದೆ ಇದರಲ್ಲಿ? ಕತ್ತೆ ಮರಿನಲ್ಲಿ ಚಂದ, ಅತ್ತೆ ಹೊಸದ್ರಲ್ಲಿ ಚಂದ. ನನಗೆ ಇದೇ ಕತೆ ಆಗುತ್ತೆ ಅಂತ ಮೊದಲೇ ಗೊತ್ತಿತ್ತು, ಅದಕ್ಕೆ ಸುಮ್ಮನಿದ್ದೆ. ಇವಾಗ ಇಲ್ಲೆಲ್ಲ ನೋಡಾಯ್ತಲ್ಲ, ಅದಕ್ಕೆ ಊರು ಬಿಟ್ಟು ಅಮೇರಿಕಾಗೆ ಹೋಯ್ತವಳಂತೆ. ಬಾರ್ಲ ಕೊಡಂಬಿ, ಕೂತ್ಕ. ದುಡ್ಡು ಎಣಸುಮ್ಮ. ಅಣ್ಣೋ, ಇಷ್ಟೊಂದು ದುಡ್ಡು ನಾನು ಬರೀ ಪಿಕ್ಚರಲ್ಲೇ ನೋಡಿರೋದು. ಅಲ್ಲ ಕಲ, ನಿನ್ನ ಪ್ಯಾಟ ಕರ್ಕೊಂಡೋದ್ರು ಇದನ್ನ ಪಿಕ್ಚರಲ್ಲೇ ನೋಡಿದ್ದು ಅಂತ್ಯ, ದುಡ್ಡು ನೋಡಿದ್ರುವೆ ಇದನ್ನ ಪಿಕ್ಚರಲ್ಲಿ ನೋಡಿದ್ದು ಅಂತ್ಯ. ಅಲ್ಲ ಕಲ, ನೀ ಜೀವನದಲ್ಲಿ ಕಣ್ಣಾರೇನು ನೋಡೇಲ್ವೇನ್ಲ? ನೋಡಿದೀನಲ್ಲ ಅಣ್ಣೋ. ಏನ್ಲ ನೋಡಿದ್ಯಾ? ಮಾದಪ್ಪಣ್ಣಣ್ಣ. ಆಹಾ, ನಮ್ ಏಳುಮಲೆ ಮಾದಪ್ಪನ. ಮಾದಪ್ಪ ನಮ್ಮಪ್ಪ. ಅಣ್ಣ, ನಾನು ಹೇಳಿದ್ದು ಮಿಲಿಟರಿ ಮಾದಪ್ಪಣ್ಣಣ್ಣ. ಬೇಕು ತಕ್ಕ ಬಂದು ಎಷ್ಟ್ಲ ದುಡ್ಡ? ಏಯ್, ದುಡ್ಡು ನೆನ್ಸ್ಬೇಕಾರೆ ಎಂಜಿಲ್ ಮಾಡಾರ, ಸರಿಯಾಗಿ ಅಣಿಸ್ಲಾ? ಯಾಕೋ ದುಡ್ಡು ಸಾಕಾಗ್ತಿಲ್ವಲ್ಲ? ಅಣ್ಣ, ಎಷ್ಟು ಬೇಕಣ್ಣೋ? ನಂತವ 60 ಐತೆ, ತಗ. ಅಯ್ಯೋ ಬ್ಯಾಡಕಲ್ಲ, ತುಂಬಾ ಜಾಸ್ತಿ ಆಯ್ತು, ಭಾರ ಆಯ್ತದೆ. ನೀನ ಮಡಿಕ. ರಾಣಿ, ರಾಣಿ ಬಾರವ ಇಲ್ಲಿ. ರಾಣಿ, ಮನೇಲಿ ಎಷ್ಟೊಂದು ದುಡ್ಡು ಆಯ್ತೋ, ನೀನ್ ಅದನ್ನ ಎಲ್ಲೆಲ್ಲಿ ಇಟ್ಟಿದ್ಯೋ ಎಲ್ಲ ತಕ ಬರವ. ಅಣ್ಣ ಏನಾದ್ರು ತಂಗಿರ್ ಪಾಪ ನಡ್ಕೊಂಡು ಓಡಾಡ್ತಾ ಇದ್ದಾರೆ, ಆಟೋದಲ್ಲಿ ಹೋಗ್ತಾ ಇದ್ದಾರೆ ಅಂತ ಎಲ್ರಿಗೂ ಒಂದೊಂದು ಗಾಡಿ ಏನಾರು ಕೊಡಿಸ್ತಾ ಇದ್ದಾನ? ಸುಮ್ಮನೆ ನಾನು ಕೇಳ್ತೀನಿ. ಅಣ್ಣ, ಏನಕ್ಕೆ ಇಷ್ಟೊಂದು ದುಡ್ಡು? ಅದು ನಮ್ಮ ಪಾರು ಡಾಕ್ಟರ್ ಓದೋಳಲ್ಲ, ಅದರಲ್ಲಿ ಇನ್ನೂ ಜಾಸ್ತಿ ಓದೋದೈತಂತೆ, ಅದ್ರ ಖರ್ಚಿಗೆ ಕಾಸು. ಅದಕ್ಕೆ ಮತ್ತೆ ಕಾಲೇಜಿಗೆ ಹೋಯ್ತಾಳ? ಹ್ಞೂ ಕಣವ, ಮತ್ತೆ ಕಾಲೇಜಲ್ಲದೆ ಇನ್ನೆಲ್ಲಿ ಹೇಳ್ಕೊಟ್ಟಾರು? ವಾವ್, ನಾನು ಕಾಲೇಜು, ಅದಕ್ಕೇನು ಕಾಲೇಜು, ಸೇಮ್ ಪಂಚ್. ಪಂಚಲ ಪಿಂಚು. ಹಾ, ಅದೇ ಅದೇ. ಅಣ್ಣ, ಯಾವ ಕಾಲೇಜ್ ಅಣ್ಣ? ಇನ್ಮೇಲೆ ನಾವು ಅದಕ್ಕೆಲ್ಲ ಒಟ್ಟಿಗೆ ಹೋಗ್ಬೋದಾ? ಇಲ್ಲೆಲ್ಲೂ ಅಲ್ಲ ಕಣ್ರವ, ಡಾಕ್ಟರ್ ಓದ್ನ ಓದಕ್ಕೆ ಅದ್ಗೆ ಅಮೆರಿಕ ಹೋಯ್ತವಳೆ. ಮಾತು
ಆಕೆ ಮನೆಗೆ ಬಂದ್ಮ್ಯಾಕೆ ಏಟೊಂದು ಬದಲಾವಣೆ ತಂದ್ಲು. ನಾನು ನಿಮ್ಮನ್ನೆಲ್ಲ ಕಟ್ಟಾಕ್ಬಿಟ್ಟಿದ್ದೆ. ಪಾರು ನನ್ನ ಕಣ್ ತೆರೆಸಲು. ಅದಾದ್ಮ್ಯಾಕೆ ನಿಮ್ಮ ಕೈಗೆ ಮೊಬೈಲ್ ಬಂತು. ಹಂಗೆ ನೀವು ಇಷ್ಟಪಟ್ಟಂಗೆ ಸಿನಿಮಾ ನೋಡಂಗೂ ಆಯ್ತು. ಹೆಣ್ಮಕ್ಳು ಒಳ್ಳೆಯವರು, ಅವ್ರನ್ನೂ ಒಳ್ಳೆ ದಾರಿ ನಡೆಸ್ಬೇಕು ಅನ್ನೋದನ್ನ ಬಂಗಾರದಂಗೆ ಹೇಳ್ಕೊಟ್ಬಿಟ್ಲು. ಈಗ ನೀವೆಲ್ಲರೂ ಖುಷಿಯಾಗಿದ್ದೀರಾ, ನೆಮ್ಮದಿಯಾಗಿದ್ದೀರಾ ಅಲ್ವರ? ಇದಕ್ಕೆಲ್ಲ ಕಾರಣ ನಮ್ಮ ಪಾರು. ಈಗ ಅವಳ ಆಸೆ ಪಡ್ತಿರೋದು ಒಂದೇ ಒಂದನೇ, ಅದು ಓದ್ನ. ಅಲ್ಲೂ ಓದಿದ್ರೆ ಸಂದ ಕಲಿಬೋದಂತೆ. ಅವಳು ದೊಡ್ಡ ಡಾಕ್ಟರ್ ಆಗ್ಬೋದು. ಅವಳ ಆಸೆನ ನಾವ್ಯಾಕ್ರವ ಬೇಡ ಅನ್ಬೇಕು? ಅವಳು ಓದಿದ್ಮ್ಯಾಕೆ ಬರ್ತಾಳೆ, ಮಧ್ಯ ಮಧ್ಯಲ್ಲೂ ಬರ್ತಾ ಹೋಯ್ತಾ ಇರ್ತಾಳೆ. ಪಾರು ಆಸೆ ಪಟ್ಟಿರೋ ಇದೊಂದು ಆಸೆನ ನಾವೆಲ್ಲರೂ ಈಡೇರಿಸ್ಬೇಕಲ್ವಾ? ಈಡೇರಿಸ್ಬೇಕಲ್ವಾ? ಅವಳು ಇಲ್ಲೇ ಇರಬೇಕು, ಅವಳನ್ನ ಬಿಟ್ಟಿರಕ್ಕಾಗಲ್ಲ ಅಂತ ನಾವ್ ಯಾರೇ ಆಟ ಮಾಡಿದ್ರು ನಾವೆಲ್ಲರೂ ಸ್ವಾರ್ಥಿಗಳಾಗಲ್ವಾ? ನಾನು ಅವಳಿಗೆ ಮಾತು ಕೊಟ್ಟಿವ್ರು, ಆಗ ಮಾತನ್ನ ನಡೆಸ್ಕೊಡ್ಲೇಬೇಕು.